ಯುದ್ಧ ಮಾಡುವ ಶಕ್ತಿ ಇಲ್ಲ, ದೇಶ ಮುನ್ನಡೆಸೋ ಶಕ್ತಿ ಇಲ್ಲ. ಆದ್ರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು, ಇದಕ್ಕೆ ಏನು ಕಡಿಮೆ ಇಲ್ಲ. ಉತ್ತರ ಕುಮಾರನ ಪೌರುಷ ಅಂತ ನಾವು ಹೇಳ್ತೀವಲ್ಲ, ಅಂಥದ್ದೇ ಪರಿಸ್ಥಿತಿ ಇರೋದು ಪಾಕಿಸ್ತಾನಕ್ಕೆ. ಒಂದ್ ಕಡೆ ಯುದ್ಧ ಮಾಡುವ ಶಕ್ತಿ ಇಲ್ಲ, ನಾವು ಒಂದು ಕ್ಷಿಪಣಿಯನ್ನ ಅಲ್ಲೇ ಹಾಕಿದ್ರೆ ಅವರ ಪರಿಸ್ಥಿತಿ ಏನು ಅನ್ನೋದು ಅವರಿಗೆ ಇನ್ನೂ ಕೂಡ ಅರ್ಥ ಆದ ಹಾಗೆ ಕಾಣಿಸ್ತಿಲ್ಲ. ಆದ್ರೆ ಅಲ್ಲಿನ ಜನರಿಗೆ ಅರ್ಥ ಆಗಿದೆ, ಅಲ್ಲಿನ ರಾಜಕಾರಣಿಗಳಿಗೆ ಅರ್ಥ ಆಗಿದೆ. ಆದ್ರೆ ಅಲ್ಲಿನ ಸೇನೆಗೆ ಆಗಿರ್ಬೋದು, ಪ್ರಧಾನಿಗಳಿಗೆ ಅರ್ಥ ಆದಾಗ ಕಾಣಿಸ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಅಲ್ಲಿನ ನಾಯಕರುಗಳು ಕೂಡ ಬೊಗಳೆ ಬಿಡುವಂತಹ ಮಾತುಗಳನ್ನ ಆಡ್ತಿದ್ದಾರೆ, ಪೌರುಷದ ಮಾತುಗಳನ್ನ ಆಡ್ತಾ ಇದ್ದಾರೆ, ಬೆದರಿಕೆಯ ಮಾತುಗಳನ್ನ ಆಡ್ತಿದ್ದಾರೆ. ಮಾತುಕತೆ ಇಲ್ಲದಿದ್ರೆ ನಂತರ ಬಂದೂಕುಗಳ ಬಳಕೆ ಅಂತ ಹೇಳಿ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಮೊನ್ನೆ ಈತನೇ ಹೇಳಿದ್ದಲ್ವ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹತ್ರ ಕೂಡ ಅಣುಬಾಂಬ್ಗಳು ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಮೊನ್ನೆ ಈ ಒಂದು ದಾಳಿ ಆದ್ಮೇಲೆ ಎಸ್ಕೇಪ್ ಆಗಿದ್ದ, ಕಾಣಿಸ್ತಾನೆ ಇರಲಿಲ್ಲ. ಇದೀಗ ಭಾರತದ ಮೇಲೆ ಮತ್ತೆ ದಾಳಿಯ ಮಾಡುವಂತಹ ಬೆದರಿಕೆಯ ಮಾತನಾಡಿದ್ದಾನೆ ಖ್ವಾಜಾ. ಆದ್ರೆ ಏನೇ ಮಾಡಿದ್ರು ಕೂಡ ಭಾರತದ ಸಾಮರ್ಥ್ಯ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಕಿಸ್ತಾನ ಉತ್ತರ ಕುಮಾರ್ನ ಪೌರುಷ ತೋರಿಸೋದ್ರಲ್ಲಿ ನಂಬರ್ 1 ಅನ್ನೋದು ಆಗಾಗ ಪ್ರೂವ್ ಆಗ್ತಾನೆ ಇರುತ್ತೆ. ಇದಾಗ ಕೂಡ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ ಪಾಕಿಸ್ತಾನ. ಈಗಾಗಲೇ ಮೊನ್ನೆ ನಮ್ಮ ಹತ್ರ ಬಾಂಬ್ ಇದೆ ಅಂತ ಹೇಳಿ ಇದೀಗ ನಾವು ಕೂಡ ಮಾತನಾಡುವಂತಹ ವಿಚಾರಕ್ಕೆ ಅಲ್ಲದಿದ್ರೆ ಯುದ್ಧ ಮಾಡಬೇಕಾಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು, ಬಂದೂಕುಗಳ ಬಳಕೆ ಮಾಡಬೇಕಾಗತ್ತೆ ಅನ್ನುವಂಥ ಹೇಳಿಕೆ ಕೊಡೋದು ಪಾಕಿಸ್ತಾನ ಬುದ್ಧಿ ಬರುವ ಹಾಗೇನೆ ಕಾಣಿಸ್ತಾ ಇಲ್ಲ. ಕಾರಣ ಪಾಕಿಸ್ತಾನ ಕಂಪ್ಲೀಟ್ ಒಡಿಸಾಗಬೇಕು ಅಂತಾನೆ ಅನ್ಕೋತಾ ಇದ್ದಾರೆ ಇವರು. ಏನು ಈ ಭ್ರಮಣೆ ಆಗಿದೆ ನವಿತಾ, ಏನೇನೋ ಮಾತಾಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನ ಇವರು ರಕ್ಷಣಾ ಸಚಿವ ಅಂತೇಳಿ ಆ ಒಂದು ತಮ್ಮ ಸಂಸತ್ನಲ್ಲಿ ತಂದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಹೇಳ್ತಾನೆ 30 ವರ್ಷದಿಂದ ನಾವು ಡರ್ಟಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅಮೆರಿಕಕ್ಕೆ ಹೇಳ್ದ, ಇಡೀ ವಿಶ್ವಾದ್ಯಂತ ಅದಕ್ಕೆ ತಪರಾಕಿ ಹಾಸ್ಕೊಂಡಿದ್ದಾಯಿತು. ಅದಾದ ಮೇಲೆ ಬೆಳಗ್ಗೆ ಒಂದು ಮಾತು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವೇ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಭಾರತದ ಡ್ರೋನ್ಗಳನ್ನು ಏನಾದರೂ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟಿದ್ರೆ ನಮ್ಮ ಒಂದು ಲೊಕೇಶನ್ಸ್ಗಳು ಗೊತ್ತಾಗ್ಬಿಡ್ತಾ ಇತ್ತು. ಹೀಗಾಗಿ ನಾವು ಟೆಕ್ನಿಕಲ್ ಕಾರಣದಿಂದಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಆದರೆ ನಮ್ಮ ಒಂದು ಡ್ರೋನ್ಗಳು ಹೋಗಿ ಅವರ ಆ ಒಂದು ಇಂಟರ್ಸೆಪ್ಟ್ ಮಾಡುವಂಥ ಎಬಿಲಿಟಿ ಏನಿತ್ತಲ್ಲ, ಅವರ ರಡಾರ್ಗಳಿರ್ಬೋದು, ಆ್ಯಂಟಿ ಮಿಸೈಲ್ ಅಥವಾ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ಗಳೇನಿತ್ತು ಅವುಗಳನ್ನೆಲ್ಲವೂ ಕೂಡ ಹೊಡೆದಾಕಿರುವಂಥದ್ದು. ಅವರ ಒಂದು ಈ ಲಾಹೋರ್, ಪೇಶಾವರ್, ಅದೇ ರೀತಿಯಾಗಿ ಅಲ್ಲಿಯ ಬೇರೆ ಬೇರೆ ಒಂದು ಜಿಲ್ಲೆ ನಗರಗಳೇನಿದ್ದಾವೆ ಅಲ್ಲಿಯ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಅವರ ರಾಜಧಾನಿ ಇಸ್ಲಾಮಾಬಾದ್ ಏನಿದೆ, ಎಲ್ಲ ಕಡೆ ಕೂಡ ನಮ್ಮ ಡ್ರೋನ್ಗಳು ಹೋಗಿ ಬರ್ತಾ ಇದ್ದಾವೆ. ಅಂದರೆ ಕರೆಯದೇ ಹೋಗೋ ಅತಿಥಿ ಥರ. ಏನಾದರೂ ನಾವು ಯಾರಾದರೂ ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಒಂದು ಡೋರ್ ಇರುತ್ತೆ, ಡೋರ್ ಬೆಲ್ ಆದರೂ ಇರುತ್ತೆ. ಇಲ್ಲಿ ಅದೂ ರೀತಿಯಾಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಅನ್ನೋದಿಲ್ಲ, ಆ ಒಂದು ದೇಶಕ್ಕೆ ಕನಸಿಲ್ಲ. ಹೀಗಾಗಿ ಈ ವ್ಯಕ್ತಿಗಳು ಏನೋ ತಮ್ಮ ಮನಸ್ಸಿಗೆ ಬಂದಾಗ ಮಾತನಾಡ್ತಾ ಇರ್ತಾರೆ. ಅವ್ರು ಎಷ್ಟು ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ ಅಷ್ಟೇ ಅವರನ್ನು ಇಡೀ ವಿಶ್ವ ನಾನ್ ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಶುರು ಮಾಡುತ್ತೆ. ಆಲ್ರೆಡಿ ಈ ಬಾರಿ ನಾವು ಅದರ ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಇನ್ನು ಆನ್ ಸೀರಿಯಸ್ ನೋಟ್ ಅವ್ರು ಹೇಳ್ತಾ ಇರುವಂಥ ಮಾತುಗಳನ್ನು ನಾವೀಗ ಸೀರಿಯಸ್ ಆಗಿ ತೆಗೆದುಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಕಳೆದ 75 ವರ್ಷಗಳಿಂದ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದೇನು? ಭಾರತದ ಜೊತೆಯಲ್ಲಿ ನಾನು ಗುಲಾಬಿ ಹೂವನ್ನು ಕೊಟ್ಟು ಅವರು ಮಾತನಾಡ್ತಾ ಇದ್ರ, ಅಥವಾ ಏನಾದರೂ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ಸ್ನೇಹಿತರಾಗೋಣ ಅಂತ ಮಾತನಾಡ್ತಾ ಇದ್ರ? ಇಲ್ಲ, ಅವರ ಒಂದು ಆ ದೇಶದ ಅಸ್ತಿತ್ವ ಬಂದಿರುವಂಥದ್ದೇ. ನಿನ್ನೆ ಮಿಸ್ರಿ ಅವರು ಹೇಳಿದ್ರಲ್ಲ, ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರಾಗಿರ್ತಕ್ಕಂಥ ಮಿಸ್ರಿ ಅವರು ಹೇಳಿದ್ರಲ್ಲ, ಆ ದೇಶ ಹುಟ್ಟಿರೋದೇ ಸುಳ್ಳಿನ ಜೊತೆಯಲ್ಲಿ, ಆ ದೇಶದ ಜೊತೆಯಲ್ಲೇ ಸುಳ್ಳು ಹುಟ್ಟು ಹೋಗುತ್ತೆ. ಅದಾದ ಮೇಲೆ ಆ ದೇಶ ಅಸ್ತಿತ್ವಕ್ಕೆ ಬಂದಿರೋದೇ ಭಾರತ ವಿರೋಧ ಮನಸ್ಥಿತಿ ಮೇಲೆ, ಭಾರತದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ದ್ವೇಷದ ಮೇಲೆ. ಅದು 1948 ಭಾರತದ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಕಾಶ್ಮೀರದ ಒಂದು ಭಾಗವನ್ನು ವಶಪಕ್ಕೆ ತೆಗೆದುಕೊಳ್ಳುತ್ತೆ. ಅದಾದ್ಮೇಲೆ 1965 ಮತ್ತೆ ತಾನೇ ಕಾಲ್ಕೆರೆದು ಜಗಳ ಮಾಡುತ್ತೆ. 1971 ತಾನೇ ಜಗಳವನ್ನು ಮಾಡುತ್ತೆ. ಅರ್ಧ ದೇಶವನ್ನ ಕಳೆದುಕೊಂಡು ಒಂದು ಕಡೆ ಬಾಂಗ್ಲಾದೇಶ ಅನ್ನುವಂಥ ದೇಶ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅದು ಅಲ್ಲಿಗೆ ಸುಮ್ಮನಾಯ್ತಾ? ಇಲ್ಲ, 90ರ ದಶಕದ ಪ್ರಾರಂಭದಲ್ಲಿ ಅಂತೂ ಈ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಮುಜಾಹಿದ್ದೀನ್ಗಳನ್ನ ಕಳಿಸ್ಕೊಡುತ್ತೆ. ಅಲ್ಲಿ ಭಯೋತ್ಪಾದನೆ ಹುಟ್ಟಾಕುತ್ತೆ. ನಿರಂತರವಾಗಿ ಕಾಶ್ಮೀರದ ಆ ಒಂದು ನಾವು ಬಿಳಿ ಹಿಮದ ಹೊದಿಕೆಯ ಕೆಳಗಡೆ ರಕ್ತದ ಮಡುವು ಸೃಷ್ಟಿಯಾಗುವ ಹಾಗೆ ಮಾಡುತ್ತೆ. 1999ರಲ್ಲಿ ಅಲ್ಲಿ ಅವಾಗಿನ್ನೂ ಅಲ್ಲಿಗೆ ಮಿನಾರಿ ಪಾಕಿಸ್ತಾನಕ್ಕೆ ಕೂಡ ವಿಸಿಟ್ ಮಾಡಿ ಬಂದಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಮೋಸ ಮಾಡಿ ಕಾರ್ಗಿಲ್ ಯುದ್ಧವನ್ನ ಮಾಡುತ್ತೆ, ನಮ್ಮ ಪಾರ್ಲಿಮೆಂಟ್ ಮೇಲೆ 2001ರಲ್ಲಿ ದಾಳಿಯನ್ನ ಮಾಡುತ್ತೆ, 2008ರಲ್ಲಿ ನಮ್ಮ ಮುಂಬೈ ಮೇಲೆ ದಾಳಿಯನ್ನ ಮಾಡುತ್ತೆ. ಅವೆಲ್ಲವೇನು ಗನ್ಗಳನ್ನು ಬಳಸಿರುವಂಥದ್ದಲ್ವಾ, ಅಥವಾ ಅವರು ಮಿಸೈಲ್ಗಳನ್ನು ಬಳಸಿರುವಂಥದ್ದಲ್ವಾ? ಏನು ಮಾಡ್ತಾ ಇತ್ತು ಇದು? ಹೊಸದಾಗಿ ಏನೋ ಒಂದು ಹೇಳ್ತಾ ಇದ್ರೆ ಅವರನ್ನು ನಾವು ನೋಡ್ಬೋದಿತ್ತು. ಆದರೆ ಇವೆಲ್ಲ ಸಂದರ್ಭದಲ್ಲಿ ಒಂದು ಕಾಮನ್ ಇತ್ತು, ಅವರು ಬಳಸ್ತಾ ಇದ್ರು, ನಾವು ಬಳಸಕ್ಕೆ ಹೋಗ್ತಿರ್ಲಿಲ್ಲ. ಅವ್ರು ಏನಾದರೂ ಮಾಡಿದರೆ ಆ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟು ಸುಮ್ಮನಾಗ್ತಿದ್ವಿ. ಯಾವಾಗ ಭಾರತ ತನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಡಾಕ್ಟ್ರಿನನ್ನು ಚೇಂಜ್ ಮಾಡಿಕೊಳ್ಳುತ್ತೆ, ಅಜಿತ್ ದೋವಲ್ ಡಾಕ್ಟ್ರಿನ್ ಅಂತ ಕರಿತೀವಿ, ಅಂದರೆ ಅಫೆನ್ಸಿವ್ ಡಿಫೆನ್ಸ್ ಅಂತ,
ಯಾವಾಗ ಅಫೆನ್ಸಿವ್ ಡಿಫೆನ್ಸಿಗೆ ಭಾರತ ಈಗ ಬದಲಾಗ್ತಾ ಬಂತು 2014 ನಂತರದಲ್ಲಿ ಈ ಹೊಸ ಭಾರತವನ್ನು ತಡೆದುಕೊಳ್ಳೋದಕ್ಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಹೀಗಾಗಿ ಅಲ್ಲಿಯ ಸೇನೆ ಇರ್ಬೋದು, ಅಲ್ಲಿಯ ರಾಜಕೀಯ ನಾಯಕರು ಇರ್ಬೋದು, ಸಂಪೂರ್ಣವಾಗಿ ಬುದ್ಧಿ ಭ್ರಮಣೆ ಆಗೋಗಿದೆ. ಅವರಿಗೆ ಇಲ್ಲಿ ನಮ್ಮ ನಿಮಾನ್ಸಲ್ಲಾದರೂ ಬಂದರೆ ಫ್ರೀ ಚಿಕಿತ್ಸೆಯನ್ನು ಕೊಡಿಸ್ಬೋದು, ಆದರೆ ಅಲ್ಲಿಗೂ ಬರೋದಕ್ಕೆ ಅವರಿಗೆ ವೀಸಾ ಸಿಗೋದಿಲ್ಲ. ಈಗ ಭಾರತದ ಅಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದು, ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಡೋದು. ನಾವು ನ್ಯೂಕ್ಲಿಯರ್ ಅನ್ನು ಇಟ್ಕೊಂಡ್ರೆ ಮೊನ್ನೆ ಇದೇ ವ್ಯಕ್ತಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟ, ಏನಾದರೂ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಾವು ಇಡೀ ಪ್ರಪಂಚವನ್ನೇ ನಾಶ ಮಾಡಿಬಿಡ್ತೀವಿ, ನಮ್ಮ ನ್ಯೂಕ್ಲಿಯರನ್ನು ಬಳಸ್ಕೊಂಡು ನಾವು ಹೋಗ್ತೀವಿ, ಇಡೀ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತೀವಿ ಅಂಥೇಳಿ. ಅವರಿಗೆ ಧೈರ್ಯ ಇರೋದೇ ಆದರೆ, ಅವರಿಗೇನಾದರೂ ಇಂಥ ವಿಚಾರ ಇರೋದಾದರೆ ಆ ನ್ಯೂಕ್ಲಿಯರ್ನ ಬರೀ ಎನ್ ಅನ್ನುವಂಥ ಬಟನ್ನ ಟಚ್ ಮಾಡೋದಕ್ಕೆ ಹೋಗಲಿ, ಇಡೀ ವಿಶ್ವಗಳು ಅವರ ಮೇಲೆ ಮುಗಿ ಬೀಳ್ತಾರೆ. ಸಂಪೂರ್ಣವಾಗಿ ಅವರ ಮೇಲೆ ಒಂದೆರಡು ಅಲ್ಲ, ಇವತ್ತು ಚೀನಾ, ಇದು ರಷ್ಯಾ ಇರ್ಬೋದು ಅಥವಾ ಇರಾನ್ ಇರ್ಬೋದು, ಎಷ್ಟು ಸ್ಯಾಂಕ್ಷನ್ಸ್ಗಳಾಗಿದ್ದಾವಲ್ಲ ಅದರ 1000 ಪಟ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕೋದಕ್ಕಾಗುತ್ತೆ. ಇದೇ ಅಮೆರಿಕ ಇರ್ಬೋದು ಅಥವಾ 5 ಐಸ್ ಕಂಟ್ರೀಸ್ಗಳೇನಿದ್ದಾವೆ ಅವರೇ ಇವರ ನ್ಯೂಕ್ಲಿಯರ್ ಒಂದು ಏನು ಶಕ್ತಿ ಅಂತ ಹೇಳ್ಕೊತಾರೆ ಆ ಒಂದು ಮಿಸೈಲ್ಸ್ಗಳಿಂದ ತೆಗೆದು ಅವರನ್ನ ಡಿಬಂಕ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದರೂ ಕೂಡ ಅವರು ಈಗ ದಾಳಿ ಮಾಡಿರುವಂಥ ಲೋಕಲ್ ಮಿಸೈಲ್ ಇರ್ಬೋದು ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಅವರ ಡ್ರೋನ್ಗಳಿರ್ಬೋದು, ಒಂದೇ ಒಂದು ಡ್ರೋನು ಭಾರತದ ಭೂಮಿಯನ್ನು ಬರೋದಕ್ಕೆ ನಮ್ಮ ಇಲ್ಲಿಯ ಡಿಫೆನ್ಸ್ ಸಿಸ್ಟಮ್ಸ್ಗಳು ಬಿಟ್ಟಿಲ್ಲ. ಅದರಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವೆ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ. ನಾವು ಬರೀ ಈಗ ಹೆಚ್ಚಾಗಿ ನಾವು S-400 ಹೆಸರು ನೋಡ್ತಿದ್ದೀವಿ, ಆದರೆ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಅದು ಅತ್ಯಂತ ದೊಡ್ಡ ಶಕ್ತಿಯುತವಾಗಿರುವಂಥದ್ದು. ನಮಗೆ ಇಲ್ಲಿ S-400 ನಾವು ಏನು ಹೇಳ್ತಿದ್ದೀವಿ ಅದಕ್ಕಿಂತ 100 ಪಟ್ಟು ಈ ಬಾರಿ ಕೆಲಸಕ್ಕೆ ಬಂದಿರುವಂಥದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಲ್ಲಿಗೆ ನಿಲ್ಲುತ್ತಾ ಇಲ್ಲ, ನಮ್ಮ ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ, ಒಂದೆರಡು ಇಲ್ಲ. ಅಂದರೆ ಅವ್ರು ಏನೇ ಮಾತನಾಡಲಿ ಅವರೀಗ ಮುಳುಗ್ತಾ ಇದ್ದಾರೆ. ಮುಳುಗೋದಕ್ಕೆ ಒಂದು ಎಲ್ಲರೂ ಕಡ್ಡಿ ಸಿಗುತ್ತಾ ಅಂದ್ಕೊಂಡು ಏನೋ ಒಂದು ಸ್ವಲ್ಪ ಈ ಬಲೂನನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡ್ಡಿಯನ್ನು ಹಿಡಿದು ಉಳ್ಕೊಳ್ಳೋದ್ರ ಬದಲು ಆ ಬಲೂನಿಗೆ ಚುಚ್ಚಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಹಿಂಗಾಗಿ ಅವ್ರು ಈಜೋದಕ್ಕಂತೂ ಬರ್ತಿಲ್ಲ, ಮುಳುಗೋದು ಗ್ಯಾರಂಟಿ ಆಗ್ತಾ ಇದೆ ಅಷ್ಟೇ ನವಿತಾ. ಎಸ್, ಥ್ಯಾಂಕ್ ಯು ರಾಘವೇಂದ್ರ.